ನ್ಯಾಚುರಲ್ ಆಗಿ ಈಗ ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಗೊಲ ಸಮುದಾಯನ ಮಾಡಬೇಕು ಅಂತ ಅಂತಾರೆ. ಆದರೆ ನೀವು ಅದಕ್ಕೆ ತದ್ವಿರುದ್ಧ ಅನ್ನಂಗೆ ಈ ಕುರಿ ಸಾಕಾಣಿಕೆಗೆ ಇಂಟ್ರೆಸ್ಟ್ ಕೊಟ್ಟಿದ್ದು ಯಾಕೆ ಅಂತ? ಇನ್ನೇನಂದ್ರೆ ಬೇಸಾಯ ಮಾಡ್ತಿದ್ವಲ್ಲ, ಅದ್ರ ಜೊತೆಗೆ ನಮ್ಮಲ್ಲೇ ನಾವೇ ಸೊಪ್ಪು ಹಾಕೋಣ, ನಾವೇ ಮಾಡೋಣ, ಇನ್ನೇನು ಬೇರೆ ಕಡೆ ಹೋಗಿ ದುಡಿಯೋದೇನೈತೆ, ನಮ್ಮಲ್ಲೇ ಕೆಲಸ ಮಾಡ್ತೈತಲ್ಲ, ನಾವೇ ಮಾಡೋಣ ಅಂತ ಸ್ವಂತಾಗಿ ನಾವೇ ಒಂದು ಬಿಸ್ನೆಸ್ ಮಾಡೋಣ. ಅಂದರೆ ಈಗ ಕೃಷಿಗಿಂತ ಇದು ಬೆಟ್ರು ಅನ್ಸುತ್ತಲ್ವಾ? ಬೆಟ್ರು ಅಂದ್ರೆ ಮೇವು ಸಾಕಷ್ಟು ಬೆಳೆಸ್ಕೊಂಡಿರ್ಬೇಕು. ಎಲ್ಲ ಕೊಂಡ್ಕೊಬತ್ತೀವಿ ಅಂದ್ರೆ ಸಾಕಾಗಲ್ಲ. ನಮ್ದು ಜಮೀನ್ ಇದ್ದು ಒಂದ್ ಸ್ವಲ್ಪ ಬೆಳ್ಕೊಂಡ್ರೆ ಹಸಿ ಮೇವು ಸ್ಟಾಕ್ ಮಾಡ್ಕೊಂಡ್ರೆ ಮೇಯಿಸ್ಕೋಬಹುದು, ಏನು ಪ್ರಾಬ್ಲಮ್. ಯಾಕಂದ್ರೆ ಹೊರಗಡೆ ಎಲ್ಲೂ ಹೊಡೆಯಲ್ವಲ್ಲ. ಕುತ್ಕೊಂಡು ತಿನ್ನೋರು ಕುಕ್ಕೆ ಒಂದಿದ್ರು ಸಾಲದಂಗೆ ಮೇವುಗಳು ಮಸ್ತ್ 3 ಟೈಮ್ 4 ಟೈಮ್ ಮೇವು ಹಾಕ್ಬೇಕಲ್ಲ. ಅದಕ್ಕೆ ನಮ್ದು ಒಂದ್ ಸ್ವಲ್ಪ ಹೊಲ ಇದು ಬೆಳ್ಕೊಂಡು ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಮಳೆ ಬರ್ಲಿ ಬಿಸಿಲಾಗ್ಲಿ ಹಾಕೋಣಕ್ಕೆ ಚೆನ್ನಾಗಿರುತ್ತೆ. ಮಾಡ್ಬೇಕು. ಏನಾದ್ರೆ ಕಷ್ಟ ಬಿದ್ದು ಕೈ ಕೆಸರಾದ್ರೆ ಬಾಯಿ ಮಾತ್ರ ಅಂತ ಅಲ್ವಾ, ಕಷ್ಟ ಬಿದ್ದು ಮಾಡಿದ್ರೆ ಕಾಸು ಬರೋದು. ಯಾರೇ ಆಗ್ಲಿ, ಗೌರ್ಮೆಂಟರಾಗ್ಲಿ ರೈತರಾಗ್ಲಿ ಕೂಲಿ ಮಾಡೋರಾಗ್ಲಿ ಮಾಡಿದ್ರೆ ಅಲ್ಲಿ ಬರೋದು. ಸುಮ್ಮನೆ ಕೂತ್ಕೊಂಡಿರೋ ಯಾರನ್ನ ದುಡ್ಡು ಕೊಡ್ತಾರೆ, ಯಾರನ್ನ ಸಂಬಳ ಕೊಡ್ತಾರೆ, ಆ ಥರ. ನಾವು ಈಗ ಸಾಮಾನ್ಯವಾಗಿ ನೀವು ಹೇಳಿರಿ ನಾವೆಲ್ಲೂ ಮಾರ್ಕೆಟಿಂಗೇ ಮಾಡಲ್ಲ, ಅವರೇ ಬಂದು ತೊಗೊಳ್ತಾರೆ ಅಂತ. ಈ ಥರ ಸ್ಟಾರ್ಟಿಂಗ್ ನಿಮ್ಗೆ ಏನಾದ್ರು ಯಾವ ಥರ ಇದು ಸ್ಟಾರ್ಟ್ ಆಗಿದ್ದು ಅಂತ? ಸ್ಟಾರ್ಟ್ ಆಗಿದ್ದು ಅಂದ್ರೆ ಎಲ್ಲ ಮೊಬೈಲಲ್ಲೆಲ್ಲ ನೋಡ್ತಿದ್ವಲ್ಲ, ಅದಕ್ಕೆ ನಮ್ದು ಒಂದ್ ಸ್ವಲ್ಪ ಜಾಗ ಐತಲ್ಲ ಮಾಡ್ಬೋದು. ನಾವು 2 ಮೇಸ್ಕೊಂತಾ ಇದ್ವಿ, ಅದಕ್ಕೆ ಜಾಸ್ತಿನೇ ಮಾಡ್ಬಿಡೋಣ, ನಾವು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗಲ್ವಲ್ಲ, ನಾವೇ ಒಂದು ಬಿಸ್ನೆಸ್ ಮಾಡೋಣ ಅಂತೇಳಿ ಮಾಡಿ. ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿರೋದು? 4 ವರ್ಷದಿಂದ. 4 ವರ್ಷದಿಂದ ಲಾಭದಾಯಕ ಐತಾ ಕುರಿದು? ಲಾಭದಾಯಕ ಐತೆ, ಅತಿಯಾದ ಲಾಭದಾಯಕ. ಯಾಕಂದ್ರೆ ಖರ್ಚುಗಳು ಜಾಸ್ತಿ ಬರ್ತಾವಲ್ಲ, ಅತಿಯಾದ ಲಾಭದಾಯಕ ಏನಿಲ್ಲ. ಏನಂದ್ರೆ ಮನೆ ಮುಂದೆ ಮಾಡೋದ್ರಿಂದ ತೃಪ್ತಿ. ನಾವು ಹೊರಗಡೆ ಎಲ್ಲೂ ಹೋಗಲ್ವಲ್ಲ, ನಮ್ಗೊಂಥರ ಎಲ್ಲ ಕೆಲಸ ನಮಗೂ ಬರುತ್ತಲ್ಲ. ಇದು ನೀಟಾಗಿ ಕುಡಿದು ಹೋಗ್ತಾರೆ. ಕಾರಣ ಅಂದ್ರೆ ಒಂದ್ಸತಿ ಕೆಳಕ್ಕೆ ಹತ್ತಿ ಹಿಡಿದ್ರೆ ಅವಕ್ಕೂ ಒಂದ್ ಸ್ವಲ್ಪ ರೆಸ್ಟ್ ಆದಂಗೆ ಆಗುತ್ತೆ, ವಾಕ್ ಆದಂಗೆ ಆಗುತ್ತೆ. ಯಾವಾಗ್ಲೂ ಮೇಲ್ಗಡೆನೆ ಬಿಡಕ್ಕಲ್ಲ, ಕೆಳಗಡೆ ಬಿಸಿಲು ಇರುತ್ತೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅಂತ ಕೆಳಗಡೆ ತೊಟ್ಟಿ ಮಾಡ್ತೀವಿ. ಓಡಾಡ್ಕೊಂಡು ಕುಡಿಲಿ ಅಂತ. 3 ಥರ ತಳಿ ಇದಾವೆ. 3 ಥರ ತಳಿ ಇಲ್ಲೇ ಲೋಕಲ್ ಆಗು ಇದಾವೆ, ನ್ಯಾಚುರಲ್ ಆಗು ಇದಾವೆ, ನಾಟಿನೂ ಇದಾವೆ, ಎಲ್ಲ ಇದಾವೆ. ಅವ್ರಿಗೆ ಯಾವ ಬೇಕೋ ಸಲ ನಾವಂದ್ರೆ ಎಂದೂ ನಾವು ಇದಕ್ಕೆ ಹೋಗೇ ಇಲ್ಲ ಮಾರ್ಕೆಟಿಗೆ. ಏನು ಎಷ್ಟೇ ಇದ್ರು ಎಲ್ಲ ಬಂದಿಲ್ಲ ಎಲ್ಲ ಇಲ್ಲೇ ಬಂದು ಹೋಗ್ತಾರೆ. ನೀವು ಮಾರ್ಕೆಟ್ಗೆ ಹೋಗೋದೇ ಇಲ್ಲ ಹಂಗಾರೆ? ಇಂಕು ಮಾರ್ಕೆಟ್ ಒಂದಿನ ಆಟ ತುಂಬ ತಗೊಂಡು ಹೋಗೇ ಇಲ್ಲ. ಮುಂಚಿತವಾಗಿ ಫೋನ್ ಮಾಡಿ ಏನಾದ್ರು ನಮ್ಗೆ ಈ ಥರ ಬೇಕು ಅಂತ ಕೇಳ್ತಾರಾ? 20 ತಿಂಗಳು ಇದ್ದಂಗೆ ಹೇಳ್ತಾರೆ, 10 ಬೇಕು, 20 ಬೇಕು, 30 ಬೇಕು, ನಮ್ಗೆ ಈ ಥರದವೇ ಬೇಕು, ತರಿಸ್ಕೊಡ್ತೀವಿ. ಇಲ್ಲ ಇಲ್ಲ ಅಂತ ಯಶಸ್ವಿ ಆದ್ರಿ. ಈಗ ಇದನ್ನ ನೀವು ಸಪ್ರೇಟಾಗಿ ಮಿಲ್ ಮಾಡಿದಿರಲ್ಲ, ಏನಕ್ಕೆ ಮಾಡಿರೋದು ಇದು? ಮಿಲ್ ಅಂದ್ರೆ ತಾತನ ಕಾಲದಿಂದ ಮಿಲ್ ಇತ್ತು, ಅದಕ್ಕೋಸ್ಕರ ಅದನ್ನ ಕಳಿಬಾರ್ದು. ಸುತ್ತ 4 ಹಳ್ಳಿ ಒಳ್ಳೇದಾಗಿ ಹತ್ರ ಇರಲ್ಲ. ಇವಾಗ ಎಲ್ಲರೂ ಗಾಡಿ ಇರಲ್ಲ. ಈಗ ಒಂದ್ ಅಜ್ಜಿ ಹೊತ್ಕೊಂಡ್ರು ಹಾಕೊಡ್ತೀವಿ. ಯಾಕಂದ್ರೆ ಅವ್ರು ಟೌನ್ಗೆ ಹೋಗ್ಬೇಕಿಲ್ಲ, ಗುಮ್ನಳ್ಳಿಗೆ ಹೋಗ್ಬೇಕಿಲ್ಲ, ಹೆಗ್ನಳ್ಳಿಗೆ ಹೋಗ್ಬೇಕು, ದೂರ ಆಗುತ್ತೆ. ಅದಕ್ಕೆ ನಮ್ಮ ತಾತನ ಕಾಲದಿಂದ ಐತೆ ಹಂಗೆ. ಇದನ್ನ ತಾತನ ಕಾಲ ಅಂದ್ರೆ ಎಷ್ಟು ವರ್ಷ? ಅದೇ ಒಂದು 70 ವರ್ಷ ಆಗಿತ್ತು. 50-60 ವರ್ಷ ಆಗಿದೆ. ಇಲ್ಲ, ಒಂದು 55 ವರ್ಷ ಆಗಿದೆ. 55 ವರ್ಷ ಆಗಿದೆ. ಮತ್ತೆ ನೀವೇ ಆಪ್ರೇಟ್ ಮಾಡ್ತೀರಾ? ನಾವೇ ಆಪ್ರೇಟ್ ಮಾಡ್ತೀವಿ. ಈ ಕುರಿ ಸಾಕಾಣಿಕೆ ಸಪ್ರೇಟ್ ನೋಡ್ರಿ. ಈಗ ಅದಾದ್ಮೇಲೆ ನೀವು ನೆಕ್ಸ್ಟ್ ಶ್ರಮದಾನ ಇಲ್ಲಿ ಅಲ್ಲಿ ಮಾಡ್ತಾ ಇರ್ತೀವಿ. ಅದನ್ನ ಬಂದ್ರೆ ಹಾಕೊಟ್ಟು ಕಳಿಸ್ತೀವಿ. ಯಾಕಂದ್ರೆ ಅದನ್ನ ಇರಿಸ್ಕೋಬಾರ್ದು ನಾವು. ಅವ್ರ ಟೈಮಿಂಗ್ ಸರಿಯಾಗಿ ಹಾಕಿ ಕಳಿಸಿ. ಇನ್ನೊಂದಿನ ಗಿರಾಕಿಗಳು ಬರ್ತಾರೆ. ಬೆಳಿಗ್ಗೆ ಎದ್ರೆ ಸಂಜೆವರೆಗೂ ಎಷ್ಟೇ ಇಲ್ಲ ನಿಮಗೆ ಇದೆಷ್ಟು ಮಾಡ್ಕೋಬೇಕು. ನಾವು ಬಿಡು ಮಾಡ್ಕೊಂಡು ಮಾಡ್ಕೋಬೇಕು. ರೆಸ್ಟೇ ಬೇಕು ಅಂತೇನಿಲ್ಲ. ಸಾಯಂಕಾಲ ತನಕ ಮಾಡ್ತಾ ಇರ್ತೀವಿ. ಬಿಡುವಾಗ ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ.